ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಅನುಶ್ರೀ ಮದುವೆಯಾದ ಬೆನ್ನಲ್ಲೇ ಇದೀಗ ಚಿಕ್ಕಣ್ಣ ಕೂಡ ಮದುವೆಗೆ ರೆಡಿಯಾಗಿದ್ದಾರೆ. ಈ ಹಿಂದೆ ಅನುಶ್ರೀ ಚಿಕ್ಕಣ್ಣನನ್ನ ಮದುವೆ ಆಗ್ತಾರೆ ಅನ್ನುವಂತ ಗಾಸಿಪ್ಗಳು ಹರಿದಾಡಿತ್ತು. ಆದ್ರೆ ಈಗ ಅನುಶ್ರೀ ಮದುವೆ ಆಗ್ತಿದ್ದಂತೆ ಚಿಕ್ಕಣ್ಣ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸದ್ದಿಲ್ಲದೆ ಮದುವೆಯಾಗೋದಕ್ಕೆ ರೆಡಿಯಾದಂತ ಚಿಕ್ಕಣ್ಣನ ಕೈ ಹಿಡಿಯುವಂತ ಆ ಹುಡುಗಿ ಯಾರು? ಖ್ಯಾತ ಹಾಸ್ಯ ನಟನ ಬದುಕಿಗೀಗ ಪಾವನಾಮಯ. ಹಾಗಾದ್ರೆ ಈಕೆಯ ಹೆಸರು ಏನು? ಎಲ್ಲಿಯವರು? ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಸೊ ಮದುವೆ ವಿಚಾರ ಹೇಗೆ ಬಯಲಾಯ್ತು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಟ ಚಿಕ್ಕಣ್ಣ ಬದುಕು ಈಗ ಪಾವನಾಮಯವಾದಂತೆ. ಹೌದು, ಸಿಂಗಲ್ ಆಗಿದ್ದಂತ ಚಿಕ್ಕಣ್ಣ ಈಗ ಫ್ಯಾಮಿಲಿ ಮ್ಯಾನ್ ಆಗೋದಕ್ಕೆ ರೆಡಿಯಾಗಿದ್ದಾರಂತೆ. ಹಾಗಾದ್ರೆ ಹುಡುಗಿ ಯಾರು? ಕಾಮಿಡಿ ಶೋನಲ್ಲಿ ನಿರೂಪಣೆ ಮಾಡ್ತಿದ್ದಂತ ಅನುಶ್ರೀ 2 ದಿನಗಳ ಹಿಂದೆ ಮದುವೆ ಆಗ್ತಾರೆ. ಈಗ ಅದೇ ಕಾಮಿಡಿ ಶೋನಲ್ಲಿ ಸ್ಪರ್ಧಿಯಾಗಿದ್ದಂತಹ ಕನ್ನಡದ ಖ್ಯಾತ ಹಾಸ್ಯ ನಟ ಕೂಡ ಸದ್ದಿಲ್ಲದೆ ಮದುವೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಆರಂಭದಲ್ಲಿ ಕಾಮಿಡಿ ಶೋಗಳಲ್ಲಿ ಭಾಗಿಯಾಗ್ತಿದ್ದಂತಹ ನಟ ಚಿಕ್ಕಣ್ಣ ಈಗ ಸ್ಟಾರ್ ಕಾಮಿಡಿಯನ್ ಅಂತಾನೆ ಹೇಳ್ಬೋದು. ಅಂದಹಾಗೆ ಚಿಕ್ಕಣ್ಣನಿಗೆ ಈಗ 41 ವರ್ಷ ವಯಸ್ಸು. ಸ್ನೇಹಿತರೆ, ಸೊ ನಿಶ್ಚಿತಾರ್ಥ ಹಾಗೆ ಮದುವೆ ದಿನಾಂಕ ಮುಂದಿನ ವಾರ ನಿಗದಿ ಮಾಡಲಿದ್ದಾರಂತೆ. ಇದು ಲವ್ ಅಥವಾ ಅರೇಂಜ್ ಮ್ಯಾರೇಜ್ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಕೆಲವೊಂದಷ್ಟು ಜನ ಇದು ಅರೇಂಜ್ ಮ್ಯಾರೇಜ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಚಿಕ್ಕಣ್ಣ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಆದ್ರೆ ಫೋಟೋಸ್ಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ನೀವು ಕೇಳಬಹುದು, ಚಿಕ್ಕಣ್ಣನ ಮನಸ್ಸು ಕದ್ದಂತಹ ಹುಡುಗಿ ಯಾರು? ಕನ್ನಡದ ಸ್ಟಾರ್ ಸಿನಿಮಾಗಳಲ್ಲಿ ಕಾಮಿಡಿಯನ್ ಆಗಿ ನಟಿಸ್ತಿರುವಂತಹ ಚಿಕ್ಕಣ್ಣ ಈಗ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ಬಹಳ ಗುಟ್ಟಾಗಿ ಮದುವೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಮಂಡ್ಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿಯ ಜೊತೆ ಚಿಕ್ಕಣ್ಣ ಹಸೆಮಣೆ ಏರಲಿದ್ದಾರೆ. ಮಹದೇವಪುರ ಗ್ರಾಮದ ಪಾವನ ಅನ್ನುವಂತ ಯುವತಿಯ ಜೊತೆ ಚಿಕ್ಕಣ್ಣ ಮ್ಯಾರೇಜ್ ಮಾಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಎರಡೂ ಮನೆಯವರು ಹೂ ಮುಡಿಸುವಂತ ಶಾಸ್ತ್ರವನ್ನ ನೆರವೇರಿಸಿಕೊಂಡಿದ್ದಾರೆ. ಸೊ ಯಾವಾಗ ಮದುವೆ ಅನ್ನೋದ್ರ ಬಗ್ಗೆ ಚಿಕ್ಕಣ್ಣ ಎಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಸೊ ಪಾವನ ಯಾರು ಅಂತ ನೀವು ಕೇಳ್ಬೋದು. ಮಂಡ್ಯ ಮೂಲದ ಪಾವನ KC ಗೌಡ ಅನ್ನುವರ ಜೊತೆ ನಟ ಚಿಕ್ಕಣ್ಣ ಹಸೆಮಣೆ ಏರ್ತಾ ಇರುವಂಥದ್ದು. ಅಂದ್ರೆ ಪಾವನ KC ಗೌಡ ಆಕೆಯ ಫುಲ್ ನೇಮ್. ಪಾವನ ಅವರು ಮೈಸೂರಿನಲ್ಲಿ PUC ಸೇರಿದಂತೆ ಉನ್ನತ ಶಿಕ್ಷಣವನ್ನ ಮುಂದುವರಿಸಿದ್ದಾರೆ. ಸೊ ಅಂದ್ರೆ ಗ್ರೀನ್ಯೂರ್ ಟೆಕ್ಕೋ ವೆಂಚರ್ಸ್ ಅನ್ನುವಂತಹ ಸಂಸ್ಥೆಯನ್ನ ಹುಟ್ಟುಹಾಕಿರುವಂತಹ ಪಾವನ ಅವರು ಉದ್ಯಮಿ ಕೂಡ ಹೌದು. ಸೊ ಇವ್ರದೇ ಆದಂತಹ ಒಂದು ವೆಂಚರ್ಸ್ ಕೂಡ ಇದೆ. ಅಂದಹಾಗೆ ಪಾವನ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ನ ಓದ್ಕೊಂಡಿದ್ದಾರೆ. ಪ್ರಾಣಿ ಆಗಿರ್ಬೋದು, ಪ್ರಕೃತಿ ಅಂದ್ರೆ ಪಾವನಾಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ನನ್ನ ಹೃದಯ ಕದ್ದಿದ್ದಾರೆ ಅನ್ನುವಂತ ಟೈಟಲ್ ಅಡಿಯಲ್ಲಿ ಪಾವನ ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಚಿಕ್ಕಣ್ಣ ಅವರು ಪಾವನಾರ ಕೈ ಹಿಡ್ಕೊಂಡು ನಿಂತಿರುವಂತಹ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 2011ರಲ್ಲಿ ನಟ ಯಶ್ ಅವರ ಕಿರಾತಕ ಸಿನಿಮಾ ಮೂಲಕ ಬೆಳ್ಳಿ ತೆರೆಯಲ್ಲಿ ಕಾಣಿಸ್ಕೊಂಡಂತ ಚಿಕ್ಕಣ್ಣ ಆಮೇಲೆ ಹಿಂತಿರುಗಿ ನೋಡೇ ಇಲ್ಲ. ರಾಜಾ ಹುಲಿ, ಅಧ್ಯಕ್ಷ, ಉಪಾಧ್ಯಕ್ಷ ಹೀಗೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಚಿಕ್ಕಣ್ಣ ಕೊಟ್ಟಿದ್ದಾರೆ. ಕಾಮಿಡಿಗೆ ಮನಸೋಲದವರೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿವರೆಗೆ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವಂತಹ ಚಿಕ್ಕಣ್ಣ ಅವರು ನಟ ದರ್ಶನ್ ಆಗಿರ್ಬೋದು, ಕಿಚ್ಚ ಸುದೀಪ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಯಾರೇ ದಿಗ್ಗಜರ ಸಿನಿಮಾಗಳಲ್ಲೂ ಕೂಡ ಹೀರೋ ಫ್ರೆಂಡ್ ಪಾತ್ರದಲ್ಲಿ ನಟಿಸಿ ನಗಿಸಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಜೊತೆಗೆ ಸಾಕಷ್ಟು ಅಂದ್ರೆ ದರ್ಶನ್ ಸಿನಿಮಾಗಳಲ್ಲಿ ಚಿಕ್ಕಣ್ಣ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ಗೂ ಕೂಡ ಆಪ್ತ ಸ್ನೇಹಿತ ಚಿಕ್ಕಣ್ಣ. ಸೊ ಹಾಗಾಗಿ ಚಿಕ್ಕಣ್ಣ ಸದ್ಯದಲ್ಲೇ ಮದುವೆ ಆಗ್ತಾರ ಅನ್ನುವಂಥದ್ದು ಕೂಡ. ಸೊ ಇದಕ್ಕೆ ದರ್ಶನ್ ಭಾಗಿಯಾಗ್ತಾರ? ಯಾಕಂತಂದ್ರೆ ಜೊತೆಗೆ ಇದ್ದವರು. ಸೊ ಯಾವುದೇ ಕಷ್ಟದ ಪರಿಸ್ಥಿತಿಲಿ ಇದ್ರೂ ಕೂಡ, ಅಥವಾ ದರ್ಶನ್ ಯಾವುದೇ ಸಿನಿಮಾದಲ್ಲೂ ಕೂಡ ಚಿಕ್ಕಣ್ಣ ಇದ್ರು. ಸೊ ಯಾವುದೇ ಒಂದು ಸಿನಿಮಾ ಇತ್ತು ಅಂತಂದ್ರು, ಹಾಸ್ಯ ನಟನ ಒಂದು ಪಾತ್ರ ಇತ್ತು ಅಂತಂದ್ರೆ ಚಿಕ್ಕಣ್ಣ ಇರಲೇಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ರಿಕ್ವೆಸ್ಟ್ ಕೂಡ ಹೌದು. ಚಿಕ್ಕಣ್ಣ ಇದ್ರೆ ಕಾಮಿಡಿಗೆ ಏನ್ ಕಡಿಮೆ ಇಲ್ಲ ಅನ್ನುವಂಥದ್ದು. ಸೊ ಇದೀಗ ಚಿಕ್ಕಣ್ಣ ಇಷ್ಟು ದಿನಗಳ ಕಾಲ ಯಾರನ್ನು ಮದುವೆ ಆಗ್ತಾರೆ, ಚಿಕ್ಕಣ್ಣ ಅನುಶ್ರೀ ಮದುವೆ ಆಗ್ತಾರ ಅನ್ನುವಂತ ಕ್ವಶನ್ಗೆ ಇಬ್ರೂ ಕೂಡ ಫುಲ್ ಸ್ಟಾಪ್ ಅನ್ನ ಕೊಟ್ಟಿದ್ದಾರೆ. ಆಂಕರ್ ಅನುಶ್ರೀ ಆಲ್ರೆಡಿ ಮದುವೆ ಆಗಿದ್ದಾರೆ. ಇದೀಗ ಚಿಕ್ಕಣ್ಣ ಮದುವೆ ಆಗೋದಕ್ಕೆ ಸಜ್ಜಾಗಿರುವಂಥದ್ದು. ಸೊ ಸ್ನೇಹಿತರೆ, ಚಿಕ್ಕಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ಚಿಕ್ಕಣ್ಣ ನಟಿಸಿರುವಂತ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.